ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ತುಂಬ ದಿನದ ನಂತರ ಮತ್ತೆ ಲಾಗ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಎಷ್ಟು ದಿನ ಆಯಿತು ಲಾಗೇ ಮಾಡಿರಲಿಲ್ಲ. ಒಂದು ಸ್ವಲ್ಪ ದಿನ ಹುಷಾರಿರಲಿಲ್ಲ ಅಂತೇಳಿ ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇನ್ನೊಂದು ಸ್ವಲ್ಪ ದಿನ ನಾನು ಅಕಾಡೆಮಿಗೆ ಹೋಗ್ತಾ ಇದ್ದೆ ಮೇಕಪ್ ಕೋರ್ಸ್ ಕಲಿಯೋಕ್ಕೆ ಅಂತೇಳ್ಬಿಟ್ಟು. ಹಾಗಾಗಿ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದ್ರ ಸಲುವಾಗಿ ಕೋರ್ಸ್ನ ಮುಗಿಸ್ಕೊಂಡು ಅದು ಎಲ್ಲ ಮುಗಿಸ್ಕೊಂಡು ಬಂದು ತುಂಬ ದಿನದ ಗ್ಯಾಪ್ ಆದ ನಂತರ ನಾನು ಮತ್ತೆ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿನಂಗೆ ನನಗೆ ನಿಮಗೆ ವೀಡಿಯೋಸ್ನ ಕಂಟಿನ್ಯೂ ಆಗಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಅವಾಗಾದರೆ ಡೈಲಿ ಒಂದೊಂದು ವೀಡಿಯೋನ ಕಂಪಲ್ಸರಿ ಬರ್ತಾನೆ ಇತ್ತು. ಇನ್ನು ಕ್ಲಾಸಿಗೆ ಹೋಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಲಾಗ್ನ ಮಾಡೋಕ್ಕೆ ಅಂತ ಆಗ್ತಾ ಇರಲಿಲ್ಲ. ಈಗ ಮತ್ತೆ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮತ್ತು ಆ್ಯಸ್ ಯೂಶುವಲ್ ಆಗಿ ಡೈಲಿ ಒಂದೊಂದು ಲಾಗ್ ಬರುತ್ತೆ. ಈ ಲಾಗ್ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ಇವತ್ತು ಒಂದು ಫಂಕ್ಷನ್ಗೆ ಅಂತ ಹೋಗ್ತಾ ಇದ್ವಿ. ಯಾವ ಫಂಕ್ಷನು ಏನು ಅಂತ ಹೋಗ್ತಾ ದಾರಿನಲ್ಲಿ ಎಲ್ಲವನ್ನೂ ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ಹೋಗಿ ಬರೋಣ. ತುಂಬ ದಿನದ ನಂತರ ಲಾಗ್ ಮಾಡ್ತಾ ಇರೋದ್ರಿಂದ ನನಗೂ ಒಂಥರ ಎಕ್ಸೈಟ್ಮೆಂಟ್ ಆಗಿದೆ. ಖಂಡಿತವಾಗ್ಲೂ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಮೇಕಪ್ ಕೋರ್ಸ್ ಎಲ್ಲ ಕಲ್ತ್ಕೊಂಡು ಬಂದಿದ್ದೀನಿ. ಏನೇನು ಕಲಿತೆ, ಹೆಂಗೆ ಕಲಿತೆ ಎಲ್ಲವನ್ನೂ ಹೇಳ್ತೀನಿ. ನೋಡ್ಬೋದು ನನ್ನ ನೇಲ್ಸು ನಾನೇ ಇದನ್ನು ನೇಲ್ ಆರ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒರಿಜಿನಲ್ ನೇಲ್ಸೂ ಅಲ್ಲ, ಇದು ಆರ್ಟಿಫಿಷಿಯಲ್ ನೇಲ್. ಹೇಳ್ತೀನಿ ಮುಂದೆ ಹೋಗ್ತಾ 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 ನಿಧಾನಕ್ಕೆ ಒಂದೊಂದೊಂದೊಂದು ಹೇಳ್ತಾ ಬರ್ತೀನಿ. ಏನು ಕಲಿತೆ, ಏನು ಕೋರ್ಸ್ ಕಲಿತೆ ಅನ್ನೋದನ್ನು ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ಹೋಗಿ ಬರೋಣಂತೆ. ಫಂಕ್ಷನ್ ಇದೆ, ಟೈಮ್ ಆಯಿತು ಆಲ್ರೆಡಿ. ಸ್ಯಾರಿ ಹೆಂಗಿದೆ, ಇವತ್ತು ಬ್ಲ್ಯಾಕ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀನಿ. ತುಂಬ ದಿನ ನನಗೆ ಬ್ಲ್ಯಾಕ್ ಕಲರ್ ಅಂದ್ರೇ ಇಷ್ಟ ಇಲ್ಲ ಅಂತ ಅನ್ನೋದಿಲ್ಲ. ಎಲ್ಲಿಗಾದರೂ ಹೋಗಬೇಕು ಅಂತಂದರೆ ಬ್ಲ್ಯಾಕ್ ಹಾಕೋಬಾರ್ದು ಅಂತಾರೆ. ಬಟ್ ಇವತ್ತು ಬ್ಲ್ಯಾಕ್ ಹಾಕೋಬೇಕು ಅಂತ ಯಾಕೋ ಮನಸ್ಸು ಬಂತು ಅಂತ ಬ್ಲ್ಯಾಕ್ ಸ್ಯಾರಿ ಉಟ್ಕೊಂಡಿದ್ವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಬ್ಲ್ಯಾಕ್ ಸೀರೆಗೆ ಬ್ಲ್ಯಾಕ್ ಸ್ಟಿಕ್ಕರ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನಗೆ ಯಾಕೋ ಬ್ಲ್ಯಾಕ್ ಇಟ್ಕೊಳಕ್ಕೆ ಇಷ್ಟ ಆಗಲಿಲ್ಲ. ಅದ್ರ ಸಲುವಾಗಿ ಅದೇ ಕಲರ್ ಕಾಂಬಿನೇಷನ್, ಅಂದರೆ ಅದೇ ಕಲರ್ಗೆ ಸ್ವಲ್ಪ ಹೋಲುತ್ತೆ ಅಂತೇಳ್ಬಿಟ್ಟು ನೆವಿ ಬ್ಲೂ ಹಾಕ್ಕೊಂಡಿದ್ದೀನಿ. ಕ್ಯಾಮ್ರಾದಲ್ಲಿ ಮಾತ್ರ ನೆವಿ ಬ್ಲೂ ಅಂತ ಅನಿಸ್ತಾ ಇದೆ. ಬಟ್ ಡೈರೆಕ್ಟಾಗಿ ನೋಡಿದ್ರೆ ಸಡನ್ನಾಗಿ ಬ್ಲ್ಯಾಕ್ ಅಂತಲೇ ಅನಿಸುತ್ತೆ. ಮ್ಯಾಚ್ ಆಗುತ್ತೆ ಸ್ವಲ್ಪ ಆದರೂ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನೇನು ರೆಡಿ ಆದ್ವಿ, ಇನ್ನೇನು ಹೋಗಬೇಕು ಬನ್ನಿ ಫ್ರೆಂಡ್ಸ್. ಹೋಗಬೇಕು ಬನ್ನಿ ಫ್ರೆಂಡ್ಸ್, ಹೋಗೋಣ. ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತೋರಿಸ್ತೀನಿ ಬನ್ನಿ. ನನ್ನ ಮಗನೇ ಕ್ಯಾಮ್ರಾಮ್ಯಾನ್ ಆಗ್ತಾ ಇದ್ದ ಇಷ್ಟು ದಿನ. ಇವಾಗ ಕ್ಯಾಮ್ರಾಮ್ಯಾನ್ ಇರ್ತಿದ್ದ. ತುಂಬ ದಿನ ಫುಲ್ಲು ಒಂದು ಗ್ಯಾಪ್ ಆಗ್ಬಿಡ್ತು ಅವನಿಗೂ. ಇವಾಗ ಅವನೇ ನನಗೆ ಕ್ಯಾಮ್ರಾಮ್ಯಾನ್. ಅಂದಾಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಮನೆಯವ್ರಿಗೂ ಸ್ವಲ್ಪ ವರ್ಕ್ ಇತ್ತು. ನಾನು ನನ್ನ ಮಗಳು ಫಸ್ಟು ಹೋಗ್ಬಿಡೋಣ, ಆಮೇಲೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಬರ್ತಾರೆ ಅಂತೇಳ್ಬಿಟ್ಟು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ, ನನ್ನ ಫ್ರೆಂಡ್ ಮಗಂದು ಉಪನಯನ ಇತ್ತು. ಹಾಗಾಗಿಬಿಟ್ಟು ಇನ್ನು ತುಂಬ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಇನ್ನು ಹೋಗೋಣಂತೆ ಬೇಗನೆ. ನಾವಾದರೂ ಹೋದರೆ ಆಮೇಲೆ ಅವ್ರು ಬರ್ಬೋದು, ಸ್ವಲ್ಪ ವರ್ಕೆಲ್ಲ ಮುಗಿಸ್ಕೊಂಡು ಅಂತೇಳ್ಬಿಟ್ಟು ನಾನು ಮತ್ತು ನನ್ನ ಮಗಳು ಇಬ್ಬರು ರೆಡಿ ಆಗಿಬಿಟ್ಟು ಇನ್ನು ಹೊರಡ್ತಾ ಇದ್ದೀವಿ. ಇನ್ನು ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಆಗುತ್ತೆ, ತುಂಬ ದೂರ ಅಂತ ಏನೂ ಇಲ್ಲ. ಹಾಗಾಗಿಬಿಟ್ಟು ನಾನು ನನ್ನ ಮಗಳಷ್ಟೇ ಹೊರಡ್ತಾ ಇದ್ವಿ. ಇನ್ನು ಇದೇ ಫಸ್ಟ್ ಟೈಮು ನಾನು ಈ ಥರ ಉಪನಯನಕ್ಕೆ ಅಂತೇಳಿ ಹೋಗ್ತಾ ಇರೋದು. ಹೆಂಗೆ ಮಾಡ್ತಾರೆ ಏನು ಅಂತ ನನಗೂ ಅದ್ರ ಬಗ್ಗೆ ಏನೂ ಅಷ್ಟು ಐಡಿಯಾನೂ ಇಲ್ಲ, ಗೊತ್ತೂ ಇರಲಿಲ್ಲ. ಇನ್ನು ದೇವಸ್ಥಾನದಲ್ಲಿ ನೋಡ್ಬೋದು, ಇದು ಶಿವಂದು ಪ್ರತಿಮೆ ಮಾತ್ರ ಸಖತ್ತಾಗಿತ್ತು. ಎಷ್ಟು ಲೈವಾಗಿ ಅನ್ನಿಸ್ತಾ ಇತ್ತು ಅಂದರೆ, ಡೈರೆಕ್ಟಾಗಿ ನೋಡಿದ್ರೆ ಮಾತ್ರ ನಿಜವಾಗ್ಲೂ ಅದು ತುಂಬ ಲೈವಾಗಿ ಅನ್ನಿಸ್ತಾ ಇತ್ತು. ದೇವಸ್ಥಾನದ ಹತ್ರ ಒಂದು ಚೌಟ್ರಿ ಇದೆ ಚಿಕ್ಕದು, ಅಲ್ಲಿ ಉಪನಯನ ಮಾಡ್ತಾಯಿದ್ರು. ನಾವು ಹೋಗೋಷ್ಟ್ರಲ್ಲಿ ಆಲ್ರೆಡಿ ಎಲ್ಲ ಮುಗಿದೋಗ್ಬಿಟ್ಟಿತ್ತು, ಟೈಮೂ ಆಗಿಬಿಟ್ಟಿತ್ತು. ಯಾಕೆ ಅಂತಂದರೆ, ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡು ಇನ್ನು ನಮ್ಮ ಮನೆಯವ್ರಿಗೂ ಕೆಲಸ ಬಿತ್ತು ಅಂತೇಳ್ಬಿಟ್ಟು ಇನ್ನು ಅವರು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಇನ್ನು ಆಯಿತು ನಾವಾದರೂ ಹೊರಡೋಣ ಅಂಥೇಳಿ ಹೊರಡಿದ್ವಿ. ಇಲ್ಲಿ ಹೊರಗಡೆ ಅಂದರು ಎಷ್ಟು ಚೆನ್ನಾಗಿದೆ. ನಾನು ಈ ದೇವಸ್ಥಾನ ನೋಡೇ ಇರಲಿಲ್ಲ. ಇದು ಬಸವನಗುಡಿ ಬುಲ್ ಟೆಂಪಲ್ ಇದೆ ಅಲ್ವಾ, ಅಲ್ಲಿ ಬರುತ್ತೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಸಖತ್ತಾಗಿದೆ. ನಾನಂತೂ ಅಲ್ಲೇ ಒಳಗಡೆಗಿಂತ ಹೊರಗಡೆನೇ ಇದ್ದೆ ನಾನು. ಸುತ್ತಮುತ್ತ ಎಲ್ಲ ಚೆನ್ನಾಗಿ ಗಿಡ ಮರಗಳೆಲ್ಲ ಇರೋದ್ರಿಂದ ಇನ್ನು ಚೆನ್ನಾಗಿ ತಣ್ಣಗೆ ಗಾಳಿನೂ ಬೀಸ್ತಾಯಿತ್ತು ಅಂತೇಳ್ಬಿಟ್ಟು ಇನ್ನು ಅಲ್ಲಿ ಹೋಮ ಅದು ಇದು ಅಂತೇಳಿ ದೇವಸ್ಥಾನದಲ್ಲಿ ಮಾಡ್ತಾಯಿದ್ರು. ಅದು ಹೊಗೆ ಅಂದರೆ ತುಂಬ ಹೊಗೆ, ನನಗೂ ಸ್ವಲ್ಪ ಕೆಮ್ಮು ಜಾಸ್ತಿ ಅನ್ನಿಸ್ತಾಯಿತ್ತು ಅಂತೇಳ್ಬಿಟ್ಟು ಹೊರಗಡೆನೇ ಇದ್ವಿ. ಇನ್ನು ಊಟಕ್ಕೆ ಅಂತೇಳ್ಬಿಟ್ಟು ಇನ್ನು ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಏನು ತಮಾಷೆ ಅಂತಂದರೆ, ಅಲ್ಲಿ ಆ್ಯಕ್ಚುಲಿ ಇವ್ರದ್ದು ಇದರಲ್ಲಿ ಅಂದರೆ ಬ್ರಾಹ್ಮಣರು
ಕೊಟ್ಟರು ಇದರಲ್ಲಿ ಎಲ್ಲ ಅವರೆಲ್ಲ ಬಡಿಸಿ ಎಲ್ಲ ಆದಮೇಲೆ ಅವರು ಗೋವಿಂದ ಅಂತ ಹೇಳ್ತಾರೆ, ಆವಾಗ ತಿನ್ನಬೇಕು ಅಂತ ಇದೆ ಅಂತೆ. ಅದು ನಮಗೆಲ್ಲ ಏನೂ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಏನೇನು ಹಾಕ್ತಾರೆ ಅದನ್ನೆಲ್ಲ ನಾವು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ತಿನ್ಕೊತ ಬರ್ತಾಯಿದ್ದೀವಿ. ಆಮೇಲೆ ಯಾಕೆ ಯಾರೂ ತಿಂತಾಯಿಲ್ಲ, ನಾವು ಅಷ್ಟೇ ತಿಂತಾ ಇದ್ದೀವಲ್ಲ, ಅಂದರೆ ನಾವು 4 ಜನ ಅಷ್ಟೇ ತಿಂತಾ ಇದ್ದೀವಲ್ಲ ಅಂತ ಅಂದ್ಕೊಂಡು ಆಮೇಲೆ ಲಾಸ್ಟಿಗೆ ಗೊತ್ತಾಯಿತು ನಮಗೆ, ಇಲ್ಲ ಅವ್ರಿಗೆ ಹೇಳ್ತಾರೆ ನಮಗೆ ಅವಾಗ ತಿನ್ನಬೇಕು ಅಂತ. ಒಬ್ಬೊಬ್ರದ್ದು ಒಂದೊಂದು ಸಂಪ್ರದಾಯ, ಅದೊಂದೊಂದು ಅಯ್ಯೋ ಹಿಂಗೆ ಮಾಡಿಬಿಟ್ವಲ್ಲ ಅಂತೇಳಿ ಅನ್ನಿಸ್ತು. ಒಂದು ಕಡೆ ತಮಾಷೆನೂ ಅನ್ನಿಸ್ತಾ ಇತ್ತು. ಯಾಕೆ ಅಂತಂದರೆ ಎಲ್ಲರೂ ನಾವು ಮುಂದೆ ಕುಂತವರೆಲ್ಲ ತಿಂತಾಯಿದ್ರೆ, ತಿನ್ನಲಿಲ್ಲ ಕುತ್ಕೊಂಡಿದ್ರೆ ನಾವು ತಿಂತಾ ಇರೋದು ನೋಡಿ ನಮಗೆ ಒಂಥರ ಅನ್ನಿಸ್ತಾ ಇತ್ತು. ಎಲ್ಲ ಮುಗಿಸ್ಕೊಂಡು ಇವಾಗ ಹುಡುಗರೆಲ್ಲ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಮಕ್ಕಳೆಲ್ಲ ಪೈಂಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಬೇರೆ ನನಗೂ ಯಾಕೋ ಇತ್ತೀಚೆಗೆ ಸ್ವಲ್ಪ ನನಗೆ ಕೆಮ್ಮು ಬಂದುಬಿಟ್ರೆ ಹೋಗೋದೇ ಇಲ್ಲ. ಒಂದು 2 ಮಂತ್ಸ್ ಆದ್ರೂ ಹೋಗೋದಿಲ್ಲ ನನಗೆ. 2 ತಿಂಗಳ ಗಂಟಲೆ ಹಂಗೇ ಕೆಮ್ಮು ಇದ್ದೇ ಇರುತ್ತೆ. ಹಾಗಾಗ್ಬಿಟ್ಟು ಇನ್ನು ಮಧ್ಯಾಹ್ನ ಬೇರೆ ಫಂಕ್ಷನ್ಗೆ ಹೋಗಿ ಬಂದಿರೋದು, ಆಮೇಲೆ ಅಲ್ಲಿ ದೇವಸ್ಥಾನದಲ್ಲಿ ಹೋಮ ಎಲ್ಲ ಮಾಡ್ತಾಯಿದ್ರು ಅಂತ ಆ ಹೊಗೆಗೆ ಒಂಥರ ನನಗೆ ಫುಲ್ಲು ಕೆಮ್ಮೆಲ್ಲ ಒಂಥರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನು ಮಕ್ಕಳಿಗೆ ನೀವೇ ಅದು ಬೈಂಡ್ ಎಲ್ಲ ಹಾಕ್ಕೊಳ್ರಿ ಅಂತ ಹೇಳಿಬಿಟ್ಟು ನಾನು ಅಡುಗೆಗೆ ಅಂತ ರೆಡಿ ಮಾಡಿದೆ. ಇನ್ನು ಅಡುಗೆ ಅನ್ನ ಮತ್ತು ಪಪ್ಪು ಅಂತಂದರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಅಂದರೆ ಬೇಳೆ ಸಾರು ಅಂತಂದರೆ ಹಂಗೆ ಒಂದು ಸ್ವಲ್ಪ ಹೀರಿಕಾಯಿನೂ ಇತ್ತು. ಹಂಗೆ ಹೀರಿಕಾಯಿ ಪಲ್ಯ ಎಲ್ಲ ಮಾಡಿಕೊಂಡು ಹುಡುಗರು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊತಾ ಇದ್ದರೆ ನಮ್ಗೆ ಎಷ್ಟೋ ಕೆಲಸ ಸಾಗುತ್ತೆ ಅಂತ ಹೇಳ್ಬೋದು. ಎಕ್ಸ್ಟ್ರಾನೂ ಮಾಡ್ಕೋಬೋದು. ಹೀರಿಕಾಯಿ ಪಲ್ಯ ಅಂತೂ ಸಖತ್ತಾಗಿರುತ್ತೆ. ನೋಡ್ಬೋದು, ಇದು ಸಿಂಪಲಾಗಿ ಮಾಡಿರೋ ಅಂಥದ್ದು, ಏನು ಮಸಾಲ ಅಂತ ಏನಿಲ್ಲ, ಜಸ್ಟ್ ಬರೀ ಉಪ್ಪು ಖಾರ ಹಾಕಿ ಒಗ್ಗರಣೆ ಹಾಕಿರೋದು. ಸಖತ್ತಾಗಿರುತ್ತೆ. ರೊಟ್ಟಿ ಆಗಿರಲಿ, ಚಪಾತಿ ಆಗಿರಲಿ, ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಇನ್ನು ಮಾವಿನ ಹಣ್ಣು ಸೀಸನ್ ಬಂದುಬಿಟ್ಟಿದೆ ಇವಾಗ. ಮಾವಿನಕಾಯಿನೂ ಅಷ್ಟೇ ಇನ್ನೇನು ಹೊರಡ್ತಾ ಇದೆ. ಇನ್ನು ಮಾವಿನಕಾಯಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡು ಬಂದು, ಇನ್ನು ಮಾವಿನಕಾಯಿ ತೊಗೊಂಡು ಬಂದು ಒಂದೇ ಒಂದು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದೆ. ಸಖತ್ತಾಗಿರುತ್ತೆ. ಇದಂತೂ ಬರೇ ಬಾಯಲ್ಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದರಲ್ಲಿ ಅನ್ನ ಸಾರು ಏನಾದರೂ ಈ ಥರ ಬೇಳೆ ಸಾರು ಇದ್ಬಿಟ್ಟು ಅದ್ರ ಜೊತೆಗೆ ಏನಾದರೂ ಈ ಥರ ಉಪ್ಪಿನಕಾಯಿ ಇದ್ಬಿಟ್ರೆ ಮಾತ್ರ ಸಖತ್ತಾಗಿ ಊಟ ಮಾಡ್ಬೋದು. ಇನ್ನು ನೋಡ್ಬೋದು, ಇದು ನೇಲ್ಸು, ನಾನು ಮಾಡ್ಕೊಂಡಿರೋ ಅಂಥ ನೇಲ್ಸ್ ಅಂದರೆ ಆರ್ಟಿಫಿಷಿಯಲ್ ನೇಲ್ಸ್. ಇದು ನಾನು ಅಕಾಡೆಮಿ ಕ್ಲಾಸ್ಗೆ ಹೋಗ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಮಗೊಂದು ಡೆಮೋ ಕ್ಲಾಸ್ ಕೊಟ್ಟಿದ್ದರು. ಅದನ್ನು ನೋಡ್ಕೊಂಡ್ಬಿಟ್ಟು ನಾನೇ ಮನೇಲಿ ಬಂದು ಟ್ರೈ ಮಾಡಿದೆ. ಸಖತ್ತಾಗಿ ಬಂದಿತ್ತು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಂದೇ ಒಂದು ಸಲಿಗೆನೇ ನೋಡೋಣಂತೆ ಹೇಗೆ ಬರುತ್ತೆ, ಒಂದು ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ. ಬಟ್ಟು ಚೆನ್ನಾಗೇ ಬಂದಿದೆ. ರಿಯಲ್ ನೇಲ್ಸೇ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಅದು ಹೆಂಗೆ ಅಂತಂದರೆ, ನಂದು ಪ್ರೀವಿಯಸ್ ಲಾಗ್ನಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ನಾನು ಇದನ್ನು ಅಂದರೆ ನೇಲ್ ಹಾರ್ಟ್ನ ಹೋಗಿ ಮಾಡಿಸ್ಕೊಂಬಂದಿದ್ದೆ. ಅಂದರೆ 2500 ಏನೋ ಕೊಟ್ಬಿಟ್ಟು ನೇಲ್ ಹಾರ್ಟ್ನ ಮಾಡಿಸ್ಕೊಂಡು ಬಂದಿದ್ದೆ. ಈಗ ಜಸ್ಟ್ ನಾನೇ ಮಾಡ್ಕೊತೀನಿ ಅಂತಂದರೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಡೆಮೋ ಕ್ಲಾಸ್ ಅದೇ ಹೇಳಿದ್ವಲ್ಲ, ಏನಾದರೂ ಒಂದು ಸ್ವಲ್ಪ ತೋರಿಸಿದ್ರೆ ಅದನ್ನು ನಾವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಾ, ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಒಂದು ಸ್ವಲ್ಪ ತಲೆ ಉಪಯೋಗಿಸಿ ಮಾಡಿದ್ರೆ ಏನೇ ಕೆಲಸ ಆದ್ರೂ ಅಷ್ಟೇ ಕಷ್ಟ ಅಂದ್ಕೊಂಡಿರೋದನ್ನು ಈಸಿಯಾಗಿ ಸುಲಭವಾಗಿ ಮಾಡ್ಬೋದು. ಅದರಲ್ಲಿ ನನಗೂ ನೇಲ್ಸ್ ಅಂದರೆ ತುಂಬ ಇಷ್ಟ. ಏನಂತಂದರೆ ಒಂದು ಸ್ವಲ್ಪ ಬೆಳೀತಾ ಇದ್ದಂಗೆ ನನಗೊಂದು ಬ್ಯಾಡ್ ಹ್ಯಾಬಿಟ್ ಏನಂತಂದರೆ ಕಿತ್ತಿ ಹಾಕ್ಬಿಡ್ತೀನಿ. ಅಂದರೆ ಬಾಯಲ್ಲಿ ಕಚ್ಚಿ ಹಾಕ್ಬಿಡ್ತೀನಿ ನಾನು. ಹಾಗಾಗಿಬಿಟ್ಟು ನನಗೆ ಉಗುರು ಬೆಳೆಯೋಕ್ಕೆ ಬಿಡ್ತಾನೆ ಇರಲಿಲ್ಲ. ಎಲ್ಲರದ್ದು ಉಗುರು ನೋಡಿಬಿಟ್ಟು ಎಷ್ಟು ಚೆನ್ನಾಗಿದೆ, ನನಗೂ ಈ ಥರ ಬೇಕಲ್ಲ ಅಂತ ಅನ್ನಿಸ್ತಾಯಿತ್ತು. ಈಗ ನಾನೇ ಮನೇಲಿ ಮಾಡ್ಕೊಂಡೋದ್ರಿಂದ ಏನೋ ಒಂಥರ ಖುಷಿ ಆಗುತ್ತೆ. ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಂಗೆನೇ ಇನ್ನು ನಮ್ಮ ಮನೆಯವರು ಒಂದು ಸ್ವಲ್ಪ ವರ್ಕೆಲ್ಲ ಮುಗಿಸ್ಕೊಂಡು ಬಂದರು. ಇನ್ನು ಮಕ್ಕಳದ್ದು ಅಷ್ಟೇ ಬೈಂಡ್ ಎಲ್ಲ ಮುಗೀತು. ಇನ್ನೇನು ಊಟಕ್ಕೆ ಅಂತೇಳಿ ಇನ್ನು ರೆಡಿ ಮಾಡಿಬಿಟ್ಟು ಇವತ್ತಿನ ದಿನ ಹೆಂಗಿತ್ತು ಅಂತಂದರೆ, ಬೆಳಿಗ್ಗೆಯಿಂದ ಫಂಕ್ಷನ್ಗೆಲ್ಲ ಹೋಗಿ ಬಂದುಬಿಟ್ಟು ಒಂದು ಸ್ವಲ್ಪ ಟಯರ್ಡ್ ಹಂಗೆ ಬೇರೆ ಆಗಿಬಿಟ್ಟಿತ್ತು. ಇನ್ನು ನೋಡ್ಬೋದು, ನಂದು ಐಬ್ರೋಸ್ ನನಗೆ ಇರಲಿಲ್ಲ. ಅಂದರೆ ಹೇರ್ಸ್ ತುಂಬ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಮೈಕ್ರೋ ಬ್ಲೇಡಿಂಗ್ ಮಾಡಿಸ್ಕೊಂಡಿರೋದ್ರಿಂದ ಈಗ ನನಗೆ ನ್ಯಾಚುರಲಾಗಿ ಅನಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಿಗಾದ್ರೂ ಹೋಗಬೇಕು ಅಂತಂದಾಗೆ ಏನದು ಐಬ್ರೋ ಪೆನ್ಸಿಲ್ ಹಚ್ಕೊಂಡೇ ಹೋಗಬೇಕಾಗಿತ್ತು, ಇಲ್ಲಾಂದರೆ ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇತ್ತು. ಇವಾಗ ಇದು ಮೈಕ್ರೋ ಬ್ಲೇಡಿಂಗ್ ಮಾಡಿಸ್ಕೊಂಡಿರೋದ್ರಿಂದ ಇನ್ನು ಆರಾಮಾಗಿ ಫೇಸ್ ವಾಶ್ ಮಾಡಿಕೊಂಡ್ರೂ ಸಾಕು, ಅಷ್ಟು ಚೆನ್ನಾಗಿ ನ್ಯಾಚುರಲಾಗಿ ಏನೋ ಅನ್ಬೇಕು, ಅಷ್ಟು ಚೆನ್ನಾಗಿದೆ. ನಾನು ಹೆಂಗೆ ಬರುತ್ತೇನೋ ಏನೋ ಅಂತ ಎದುರ್ಕೊಂಡಿದ್ದೆ. ಬಟ್ ಏನಿಲ್ಲ, ಸಖತ್ತ ಬಂದಿದೆ. ಸ್ಟಾರ್ಟಿಂಗ್ ಒಂದು 3-4 ಡೇಸ್ ಅದು ಪೀಲಿಂಗ್ ಆಗೋವರೆಗೂ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಒಂಥರ ಡಾರ್ಕ್ ಅನ್ನಿಸ್ತಾ ಇರುತ್ತೆ, ಫೇಸ್ ಒಂಥರ ಅಸಹ್ಯವಾಗಿ ಅನ್ನಿಸ್ತಾ ಇರುತ್ತೆ. ಒಂದು 3-4 ಡೇಸ್ ಆದಮೇಲೆ ಅದು ಪೀಲಿಂಗ್ ಆದಮೇಲೆ ಸಖತ್ತಾಗಿ ಕಾಣಿಸುತ್ತೆ. ಯಾರಾದರೂ ಮಾಡಿಸ್ಕೊಳೋದಿದ್ರೆ ಆರಾಮಾಗಿ ಮಾಡಿಸ್ಕೋಬೋದು. ಸಾಯಂಕಾಲದಿಂದನೂ ಮಳೆ ಮೋಡ ಆಗಿತ್ತು. ಇನ್ನು ಮಳೆ ಬರುತ್ತೇನೋ ಅಂತ ಅಂದ್ಕೊಂಡ್ರೆ ಇನ್ನು ಮಳೆನೂ ಬರಲಿಲ್ಲ.
ಇನ್ನೇನು ಟೈಮ್ ಬೇರೆ ಆಗ್ತಾಯಿತ್ತು. ಇನ್ನು ಮಕ್ಕಳಿಗೆಲ್ಲ ಊಟ ಕೊಟ್ಬಿಟ್ರೆ ಆಯಿತು. ಇನ್ನು ಬೆಳಿಗ್ಗೆ ಎದ್ದು ಇನ್ನು ಆ್ಯಸ್ ಯೂಶ್ವಲ್ ಬೇರೆ ಇವಾಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ಮತ್ತೆ ಡೈಲಿ ಮಾಮೂಲಿ ನಂದು ರೊಟೀನ್ ಇದ್ದೇ ಇರುತ್ತೆ. ಇನ್ನು ಬೆಳಿಗ್ಗೆ ಎದ್ದೇಳಬೇಕು, ಮಗಳಿಗೆ ಕಾಲೇಜ್ ಆಗಿರಲಿ, ಮಗನಿಗೆ ಸ್ಕೂಲ್ ಆಗಿರಲಿ, ಅವ್ರಿಗೆ ಲಂಚ್ ಕಟ್ಟು, ಮತ್ತು ಟಿಫನ್ ಮಾಡು, ಅದು ಕಟ್ಟು, ಇದು ಕಟ್ಟು, ಅದು ಮಾಡು, ಡ್ರೆಸ್ಸು, ಇದು ಸಣ್ಣ ಪುಟ್ಟವಂತೂ ಎಷ್ಟು ನಮಗಂತೂ ಒಂದೆರಡು ಕೈ ಇದ್ದರೆ ಸಾಕಾಗಲ್ಲ ನಿಜವಾಗ್ಲೂ. ಎಷ್ಟೇ ಮಕ್ಕಳು ದೊಡ್ಡವರಾದ್ರೂ ನಾವು ಅನ್ನೋದು ಒಂದು ಸ್ವಲ್ಪ ಆದ್ರೂ ಅವರಿಗೆ ಹೆಲ್ಪ್ ಅನ್ನೋದು, ಬುಕ್ಸ್ ಜೋಡಿಸ್ಕೊಳೋದಾಗಿರಲಿ, ಪ್ರತಿಯೊಂದು ಮಾಡಿಕೊಡ್ಲೇಬೇಕಲ್ವ. ಪ್ರತಿಯೊಂದು ಅಂತ ಅಲ್ಲ ಅಂದ್ರೂ ಸ್ವಲ್ಪ ಆದರೂ ಮಾಡಿಕೊಡ್ಲೇಬೇಕಾಗುತ್ತೆ. ಹಾಗಾಗಿಬಿಟ್ಟು ಅವ್ರಿಗಿಂತ ನಮಗೆ ಸ್ಕೂಲ್ ಸ್ಟಾರ್ಟ್ ಆದಾಗೆ ಟಾಸ್ಕ್ ಜಾಸ್ತಿ ಅಂತಲೇ ಹೇಳ್ಬೋದು. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಅವ್ರಿಗೆ ಟಿಫನ್ ಎಲ್ಲ ರೆಡಿ ಮಾಡಿಕೊಡ್ಬೇಕು ಅಂತ ಆದಷ್ಟು ಬೇಗನೆ ರಾತ್ರಿ ಇತ್ತೀಚೆಗೆ ಊಟ ಎಲ್ಲ ರಾತ್ರಿ ಬೇಗನೆ ಮುಗಿಸ್ಕೊಂಡ್ರೆ ಬೆಳಗ್ಗೆ ಬೇಗನೆ ಎದ್ದೇಳ್ಬೋದು. ಇಲ್ಲ ಅಂತಂದರೆ ಲೇಟಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಈಗಿರುತ್ತೆ. ಈ ಲಾಗ್ ನಿಮಗೇನಾದರೂ ಸ್ವಲ್ಪ ಆದರೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್.